ವಿಶ್ವ ಆರೋಗ್ಯ ಸಂಸ್ಥೆ ಮಾಡಿರುವ ವರದಿಯಂತೆ ಭಾರತದಲ್ಲಿ ಪ್ರತಿ 2 ನಿಮಿಷಕ್ಕೆ ಒಬ್ಬರಂತೆ ಜನರು ರಸ್ತೆ ಅಪಘಾತಗಳಲ್ಲಿ ಅಸುನೀಗುತ್ತಿದ್ದಾರೆ. ಕಳೆದ ವರ್ಷ ರಸ್ತೆ ಅಪಘಾತಗಳಿಂದಾಗಿ ದೇಶದಲ್ಲಿ ಸುಮಾರು 1,60,000 ಮಂದಿ ಪ್ರಾಣ ಕಳೆದುಕೊಂಡರು. ವರದಿಯಾಗಿರುವ ಪ್ರತಿ 4 ಮಾರಣಾಂತಿಕ ಅಪಘಾತಗಳಲ್ಲಿ 3 ಚಾಲಕ ಮಾಡಿದ ತಪ್ಪಿನಿಂದಲೇ ಸಂಭವಿಸಿದವು. ಚಾಲಕರು ಅತಿ ಹೆಚ್ಚಾಗಿ ಮಾಡುವ ತಪ್ಪೆಂದರೆ ಮಿತಿ ಮೀರಿದ ವೇಗದ ಚಾಲನೆ. ಈ ತಪ್ಪುಗಳಿಗೆ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಜೀವದ ಬೆಲೆ ತೆರುವವರೆಂದರೆ ಪಾದಚಾರಿಗಳು ಮತ್ತು ದ್ವಿಚಕ್ರ ವಾಹನ ಸವಾರರು. ಜಗತ್ತಿನ ಅತ್ಯುತ್ತಮ ಮೋಟಾರು ವಾಹನಗಳು ಭಾರತದಲ್ಲಿ ಬಿಕರಿಯಾಗುತ್ತವೆ. ಆದರೆ ಅವುಗಳನ್ನು ನಡೆಸಲು ಬೇಕಾಗುವ ಸುಸಜ್ಜಿತ ರಸ್ತೆಗಳು ಮತ್ತು ಶಿಸ್ತುಬದ್ಧ ಶಾಂತ ಮನಸ್ಸಿನ ಒಳ್ಳೆಯ ಚಾಲಕರ ಕೊರತೆ ನಮ್ಮನ್ನು ಕಾಡುತ್ತಿದೆ. ನುರಿತ ಅನುಭವಿ ಚಾಲಕರು ನಮ್ಮಲ್ಲಿ ಇರುವುದು ನಿಜವಾದರೂ ಅವರು ಕೂಡ ರಸ್ತೆ ಸಂಚಾರದ ನಿಯಮಗಳ ಉಲ್ಲಂಘನೆ ಮಾಡಿ ಅಪಘಾತಗಳಿಗೆ ಕಾರಣರಾಗುತ್ತಿದ್ದಾರೆ. ದಿನದಿಂದ ದಿನಕ್ಕೆ ಹೆಚ್ಚು ಸಂಖ್ಯೆಯಲ್ಲಿ ವಾಹನಗಳು ರಸ್ತೆಯನ್ನು ವ್ಯಾಪಿಸುತ್ತಿರುವುದು ಅಪಘಾತಗಳ ಸರಣಿ ಸ್ಫೋಟಕ್ಕೆ ಇನ್ನೊಂದು ಕಾರಣ. ಈಗಾಗಲೇ ಚಿಂತಾಜನಕವಾಗಿರುವ ಪರಿಸ್ಥಿತಿ ಇನ್ನಷ್ಟು ವಿಕೋಪಕ್ಕೆ ಹೋಗುವ ಮುನ್ನ ನಾವೆಲ್ಲ ಎಚ್ಚೆತ್ತುಕೊಳ್ಳಬೇಕಾಗಿದೆ. ರಸ್ತೆಯನ್ನು ಬಳಸುವ ಎಲ್ಲರ ಹಿತರಕ್ಷಣೆಗಾಗಿ ಭಾರತ ಸರ್ಕಾರ ಜಾರಿಗೊಳಿಸಿರುವ ಮೋಟಾರು ವಾಹನಗಳ ಕಾಯಿದೆ ಮತ್ತು ನಿಯಮಗಳ ಶಿಸ್ತುಬದ್ಧ ಪಾಲನೆಯಿಂದ ಮಾತ್ರ ಅಪಘಾತಗಳನ್ನು ತಡೆಯಲು ಸಾಧ್ಯ. ಈ ಗೆಳೆಯರಿಗೆ ಇನ್ನೂ ಎಳೆ ವಯಸ್ಸು. ಆದರೂ ಸ್ಕೂಟರ್, ಬೈಕ್ ಓಡಿಸುವ ಆತರ ನೋಡಿ. ನಿಯಂತ್ರಣವಿಲ್ಲದ ದುಡುಕು ಸ್ವಭಾವದ ವಾಹನ ಚಾಲನೆಯಿಂದಾಗಿ ಈ ಎಳೆಯರು ಅಪಘಾತಗಳಿಗೆ ಕಾರಣರಾಗುವುದು ಸಹಜ. ತಪ್ಪು ಇವರದು ಮಾತ್ರವಲ್ಲ, ಇವರ ಹೆತ್ತವರದ್ದೂ ಕೂಡ. ಹೆತ್ತವರೇ, ನಿಮ್ಮ ಮಕ್ಕಳಿಗೆ 18 ತುಂಬಿದ ಮೇಲೆ ಪ್ರಾದೇಶಿಕ ಸಾರಿಗೆ ಕಚೇರಿಯಿಂದ LL ಹಾಗೂ DL ಪಡೆದ ನಂತರ ಮಾತ್ರ ಅವರು ವಾಹನ ಚಾಲನೆ ಮಾಡುವಂತೆ ನೋಡಿಕೊಳ್ಳುವುದು ನಿಮ್ಮ ಕರ್ತವ್ಯವಾಗಿದೆ. ಹೆಲ್ಮೆಟ್ ಇರೋದು ಶೋಕಿಗಾಗಿಯೂ ಅಲ್ಲ, ಕೈಯಲ್ಲಿ ಅಥವಾ ದ್ವಿಚಕ್ರ ವಾಹನದ ಮೇಲೆ ಇಟ್ಟುಕೊಳ್ಳುವುದಕ್ಕಾಗಿಯೂ ಅಲ್ಲ. ಹೆಲ್ಮೆಟ್ ಇರೋದು ತಲೆ ಮೇಲೆ ಧರಿಸೋದಕ್ಕೆ ಹಾಗೂ ಅಪಘಾತ ಸಂಭವಿಸಿದಾಗ ನಿಮ್ಮ ತಲೆಯನ್ನ ರಕ್ಷಿಸೋದಕ್ಕೆ. ದ್ವಿಚಕ್ರ ವಾಹನ ಸವಾರರೇ, ಹೆಲ್ಮೆಟ್ ಧರಿಸುವ ಕಿರಿಕಿರಿಯನ್ನು ತಪ್ಪಿಸೋದಕ್ಕೆ ಹೋಗಿ ಪ್ರಾಣ ಕಳೆದುಕೊಳ್ಳಬೇಡಿ. ವಾಹನ ಚಾಲನೆ ಮಾಡುವಾಗ ಮೊಬೈಲ್ನಲ್ಲಿ ಮಾತನಾಡುವುದರಿಂದ ನಿಮಗೆ ಬರೋ ಭಾಗ್ಯ ಅಷ್ಟರಲ್ಲೇ ಇದೆ. ಆದರೆ ಈ ನಿಮ್ಮ ಕೆಟ್ಟ ಚಟದಿಂದಾಗಿ ನೀವು ಮತ್ತು ರಸ್ತೆಯನ್ನು ಬಳಸೋ ಇತರರು ಪ್ರಾಣ ಕಳೆದುಕೊಳ್ಳಬಹುದು, ಇಲ್ಲ ಅಂಗಹೀನರಾಗಬಹುದು. ಮತ್ತೆ ಇಲ್ನೋಡಿ, ಒಂದು ಕೈಯ ಚಾಲನೆ, ಹೆಲ್ಮೆಟ್ ಇಲ್ಲ, ಟ್ರಿಪಲ್ ರೈಡಿಂಗ್, ಪ್ರಾಣಕ್ಕೇ ಸಂಚಕಾರ ತರೋ 3 ತಪ್ಪುಗಳನ್ನ ಒಟ್ಟಿಗೆ ಮಾಡ್ತಾ ಇರೋ ಇವರನ್ನ ದೇವರು ಕೂಡ ಕಾಪಾಡಲು ಸಾಧ್ಯನಾ? ಮೋಟಾರು ವಾಹನಗಳು ನಮಗೆ ಒದಗಿಸೋ ಸಂಚಾರ ಸೌಲಭ್ಯವನ್ನ ಹೀಗೆ ದುರುಪಯೋಗಪಡಿಸಿಕೊಳ್ಳೋದು ಹೊಣೆಗೇಡಿತನದ ಪರಮಾವಧಿ. ಅಪಘಾತಗಳೊಡನೆ ಆಡೋ ಸರಸ. ಎಂದೂ ಟ್ರಿಪಲ್ ರೈಡಿಂಗ್ ಮಾಡಬೇಡಿ. ಮೊಬೈಲ್ನಲ್ಲಿ ಮಾತನಾಡಲೇಬೇಕಾದ್ರೆ ನಿಮ್ಮ ವಾಹನವನ್ನ ಇತರರಿಗೆ ತೊಂದರೆಯಾಗದಂತೆ ಸುರಕ್ಷಿತವಾಗಿ ರಸ್ತೆ ಪಕ್ಕದಲ್ಲಿ ನಿಲ್ಲಿಸಿ ಅನಂತರ ಮಾತನಾಡಿ. ವಾಹನಗಳು ಭರದಿಂದ ಸಾಗೋ ರಸ್ತೆಗಳು ಮತ್ತು ಸಿಗ್ನಲ್ಗಳನ್ನ ದಾಟುವಾಗ FM ರೇಡಿಯೋ, ಐಪಾಡ್ ಸಂಗೀತ ಕೇಳ್ತಾ, ಮೊಬೈಲ್ನಲ್ಲಿ ಮಾತಾಡ್ತಾ ಮೈಮರಿಬೇಡಿ. ಈ ಅಜಾಗರೂಕತೆಗೆ ಪ್ರತಿದಿನ ಜನರು ತಮ್ಮ ಜೀವದ ಬೆಲೆ ತೆರುತ್ತಿದ್ದಾರೆ. ಆಹಾ, ರಸ್ತೆ ಮೇಲೆ ಪುಂಖಾನುಪುಂಖವಾಗಿ ಹೊಗೆಯ ಮೇಘ ಮಾಲಿಕೆಯನ್ನ ಸೃಷ್ಟಿಸ್ತಾ ಸಾಗುವಂಥ ಈ ವಾಹನಗಳನ್ನ ನೋಡಿ. ಇವುಗಳ ಮಾಲೀಕರು
ಹೊಗೆ ಮಾಲಿನ್ಯದ ಸಮಸ್ಯೆಗೆ ಕುರುಡರು ಕಿವುಡರು ಆಗಿರುವಂತೆ ಕಾಣಿಸುತ್ತೆ. ಇಂತಹ ಹೊಗೆ ಬಂಡಿಗಳನ್ನ ಸಾರ್ವಜನಿಕ ರಸ್ತೆಯ ಮೇಲೆ ನಡೆಸುತ್ತಾ ವಾಯು ಮಾಲಿನ್ಯವನ್ನ ಉಂಟು ಮಾಡೋದು ಒಂದು ಅಪರಾಧ. ಈ ಕಂಟಕ ಬೆಳೆಯುತ್ತಾ ಒಂದು ದಿನ ನಮ್ಮೆಲ್ಲರನ್ನ ಬಲಿ ತೆಗೆದುಕೊಳ್ಳುತ್ತದೆ, ನೆನಪಿರಲಿ. 6 ತಿಂಗಳಿಗೊಮ್ಮೆ ತನ್ನ ವಾಹನವನ್ನ ಸುಸ್ಥಿತಿ ಪಾಲನಾ ಕ್ರಮಗಳಿಗೆ ಒಳಪಡಿಸಿ ವಾಹನವು ಹೊರಬಿಡುವ ಹೊಗೆಯು ನಿಗದಿತ ಪ್ರಮಾಣಕ್ಕಿಂತ ಕಡಿಮೆ ಇರುವ ಬಗ್ಗೆ ಹೊಗೆ ತಪಾಸಣಾ ಕೇಂದ್ರಗಳಿಂದ ದೃಢೀಕರಣ ಪತ್ರ ಪಡೆದುಕೊಳ್ಳುವುದು ಪ್ರತಿಯೊಬ್ಬ ವಾಹನ ಮಾಲೀಕನ ಕರ್ತವ್ಯವಾಗಿದೆ. ಮೋಟಾರು ವಾಹನ ಕಾಯ್ದೆಯ ಈ ನಿಯಮವನ್ನು ಉಲ್ಲಂಘಿಸಿ ರಸ್ತೆಯ ಮೇಲೆ ಹೊಗೆಯ ಕಾರ್ಮೋಡವನ್ನು ಹಬ್ಬಿಸುವ ವಾಹನಗಳ ಮೇಲೆ ಸಾರಿಗೆ ಇಲಾಖೆ ನಿಷ್ಠುರ ಕ್ರಮ ಕೈಗೊಳ್ಳುತ್ತದೆ. ಮೋಟಾರು ವಾಹನ ಕಾಯ್ದೆ ಮತ್ತು ನಿಯಮದ ಅನ್ವಯ ನಿಷೇಧಿಸಿರುವ ಇಂತಹ ಕಿಡಿಗೇಡಿ ಹಾರನ್ಗಳನ್ನ ಮನಬಂದಂತೆ ಬಾರಿಸೋದ್ರಿಂದ ರಸ್ತೆಯನ್ನ ಬಳಸೋ ಎಲ್ಲರೂ ಒಂದು ದಿನ ಕಿವುಡ್ರಾಗಿ ಹೋಗ್ತಾರೆ. ಮೋಟಾರು ವಾಹನ ಕಾಯ್ದೆ ಮತ್ತು ನಿಯಮದ ಅನ್ವಯ ಶಿಫಾರಸು ಮಾಡಲಾಗಿರುವ ಹಾರನ್ಗಳನ್ನು ಮಾತ್ರ ವಾಹನದಲ್ಲಿ ಅಳವಡಿಸಿ, ಅಗತ್ಯವಿದ್ದಾಗ ಮಾತ್ರ ಅವನ್ನ ಬಳಸಿ. ಇದರಿಂದ ಶಬ್ದ ಮಾಲಿನ್ಯವನ್ನ ನಿಯಂತ್ರಿಸೋಕೆ ಸಾಧ್ಯವಾಗುತ್ತೆ. ಸರಕು ಸಾಗಣೆ ವಾಹನಗಳ ಚಾಲಕರು ಹಾಗೂ ಮಾಲೀಕರು ತಪ್ಪದೆ ಅನುಸರಿಸಬೇಕಾದ ನಿಯಮ ಎಂದರೆ ಲೋಡ್ ಅಥವಾ ಹೇರು ಆಯಾ ವಾಹನದ ಮಿತಿಯಲ್ಲಿರಬೇಕು. ಅತಿ ಭಾರದ ಹೇರುಗಳಿಂದಾಗಿ ರಸ್ತೆಯು ಬೇಗ ಹಾಳಾಗುವುದಲ್ಲದೆ ವಾಹನದ ಆಯುಷ್ಯವೂ ಕಡಿಮೆಯಾಗುತ್ತದೆ. ಓವರ್ಲೋಡ್ ಆದ ವಾಹನಗಳು ಅಪಘಾತಗಳಿಗೆ ಈಡಾದಾಗ ಅದರ ಪರಿಣಾಮ ಅತಿ ಭೀಕರ ಎನ್ನುವುದನ್ನು ಎಂದಿಗೂ ಮರೆಯಬಾರದು. ಪ್ರಯಾಣಿಕ ವಾಹನಗಳ ಮಟ್ಟಿಗೆ ಹೇಳೋದಾದ್ರೆ ಈ ಅಪಾಯ ಇನ್ನೂ ಹೆಚ್ಚು. ಬಸ್, ಮಿನಿ ಬಸ್, ಟ್ಯಾಕ್ಸಿ, ಆಟೋ ರಿಕ್ಷಾ ಮುಂತಾದ ಪ್ರಯಾಣಿಕ ವಾಹನಗಳಲ್ಲಿ ಮೋಟಾರು ವಾಹನ ಕಾಯ್ದೆ ಹಾಗೂ ನಿಯಮದ ಅನ್ವಯ ನಿಗದಿಪಡಿಸಿದ್ದಕ್ಕಿಂತ ಹೆಚ್ಚು ಪ್ರಯಾಣಿಕರನ್ನು ಸಾಗಿಸಲೇಬಾರದು. ಸರಕು ಸರಂಜಾಮು ಸಾಗಣೆಗಾಗಿರುವ ವಾಹನಗಳಲ್ಲಿ ಹೇಗೆ ಪ್ರಯಾಣಿಕರನ್ನ ತುಂಬಿಕೊಂಡು ಹೋಗ್ತಿದ್ದಾರೆ ನೋಡಿ. ಇಂತಹ ದೃಶ್ಯಗಳು ಒಂದಲ್ಲ ಎರಡಲ್ಲ. ಸರಕು ಸಾಗಣೆ ವಾಹನಗಳಲ್ಲಿ ಪ್ರಯಾಣಿಕರನ್ನ ಒಯ್ಯೋದು ಮೋಟಾರು ವಾಹನ ಕಾಯ್ದೆಯ ಉಲ್ಲಂಘನೆ ಅಂತ ನಿಮ್ಗೆ ಗೊತ್ತಿಲ್ವಾ? ಗೊತ್ತಿದ್ದು ತಪ್ಪು ಯಾಕೆ ಮಾಡ್ತಿದ್ದೀರಾ? ಟ್ರ್ಯಾಕ್ಟರ್ಗಳಿಗೆ ಬೆಂಗಳೂರು ನಗರದಲ್ಲಿ ಏನ್ ಕೆಲ್ಸ? ಸಾಲ್ದು ಅಂತ ಬಂಪರ್ ಮೇಲೆ ಜನರನ್ನ ಸಾಗಿಸ್ತಾ ಇದ್ದಾರೆ. ಈ ಅಜಾಗರೂಕತೆಯ ದುಷ್ಪರಿಣಾಮ ಎಷ್ಟು ಗಂಭೀರವಾಗಬಲ್ಲದು ಎಂಬ ಕಲ್ಪನೆಯಾದ್ರೂ ಇದೆಯಾ ಇವರಿಗೆ? ಆಟೋ ರಿಕ್ಷಾದಲ್ಲಿ ಬೈಹುಲ್ಲು. ಒಂದು ಬೆಂಕಿ ಕಿಡಿ ಬಿದ್ರೆ ಕೆಲವೇ ನಿಮಿಷಗಳಲ್ಲಿ ಎಲ್ಲವೂ ಭಸ್ಮ. ಸ್ಕೂಟರ್ ಮೇಲೆ ಆಟೋ ರಿಕ್ಷಾದಲ್ಲಿ ಗ್ಯಾಸ್ ಸಿಲಿಂಡರ್ಗಳನ್ನ ಸಾಗಿಸುವ ದುಸ್ಸಾಹಸ ಮಾಡಬೇಡಿ. ಅದಕ್ಕೆ ಸಾವು ನೋವಿನ ಬೆಲೆ ತೆರಬೇಕಾದೀತು. ಎಚ್ಚರ. ಚಟ್ಟ ಹತ್ತೋ ಸರದಿ ನಿಮ್ಮದಾಗದಿರಲಿ. ಇಲ್ನೋಡಿ, ಬಸ್ನ ಛಾವಣಿಯ ಮೇಲೆ ಹತ್ತಿ ಜನರು ಪ್ರಯಾಣಿಸ್ತಾ ಇರೋ ರೀತಿನ. ಇದು ಗ್ರಾಮೀಣ ಪ್ರದೇಶಗಳಲ್ಲಿ ಒಂದು ಸಾಮಾನ್ಯ ದೃಶ್ಯ. ಆದ್ರೆ ನಿಮ್ಮನ್ನ ನೇರವಾಗಿ ಯಮಪುರಿಗೆ ಕರೆದುಕೊಂಡು ಹೋಗಬಹುದಾದ ಇಂತಹ ಪ್ರಯಾಣವನ್ನ ಎಂದಿಗೂ ಮಾಡಬೇಡಿ. ಇದು ನಿಮಗೆ ನಮ್ಮ ಕಳಕಳಿಯ ವಿನಂತಿ. ಮುಂದಿನ ಬಸ್ ಬರುವವರೆಗೆ ಕಾಯುವ ಸಹನೆ ಬೆಳೆಸಿಕೊಳ್ಳಿ. ನಿಮ್ಮ ಪ್ರಾಣಗಳನ್ನ ಕಾಪಾಡಿಕೊಳ್ಳಿ. ವಾಹನಗಳ ಏಣಿ ಮತ್ತು ಫುಟ್ಬೋರ್ಡ್ ಮೇಲೆ ಹತ್ತಿ ಪ್ರಯಾಣಿಸಿ ಪ್ರಾಣ ಕಳೆದುಕೊಳ್ಳದಿರಿ. ಅಂಗಹೀನರಾಗದಿರಿ. ಮೋಟಾರು ವಾಹನ ಕಾಯ್ದೆ ಮತ್ತು ನಿಯಮದ ಅನ್ವಯ ಶಿಫಾರಸು ಮಾಡಲಾಗಿರುವ ಗರಿಷ್ಠ ಮಿತಿಗಿಂತ ಹೆಚ್ಚು ಎತ್ತರದ ಲೋಡ್ ಅನ್ನು ಸರಕು ಸಾಗಣೆ ವಾಹನಗಳಲ್ಲಿ ಒಯ್ಯಬಾರದು. ಏಕೆಂದರೆ ಕಡಿಮೆ ಎತ್ತರದ ಮೇಲು ಸೇತುವೆ, ಹೈಟೆನ್ಷನ್ ವೈರ್ ಮತ್ತು ಇತರ ಸಾಧಾರಣ ವೈರ್ ಹಾಗೂ ಕೆಳಮಟ್ಟದ ಮರದ ಕೊಂಬೆಗಳಿಗೆ ಹೇರಿನ ಮೇಲ್ಭಾಗ ಬಡಿದಾಗ ಅನಾಹುತ ಸಂಭವಿಸುವುದು ಸಹಜ. ಅಲ್ಲದೆ ರಸ್ತೆಯ ಪರಿಸ್ಥಿತಿಯಲ್ಲಿ ಎತ್ತರದ ಹೇರು ತುಂಬಿಕೊಂಡ ಟ್ರಕ್ಗಳು ಮುಗುಚಿ ಬಿದ್ದು ಸಾವು ನೋವು ಖಂಡಿತ. ಹಾಗೇನೆ
ಲಾರಿ, ಟೆಂಪೋ, ರಿಕ್ಷಾ, ಸ್ಕೂಟರ್ ಮತ್ತು ಮೋಟಾರ್ ಬೈಕ್ ಮೇಲೆ ಎರಡೂ ಪಕ್ಕಗಳಲ್ಲಿ ಹಿಂದಕ್ಕೆ, ಮುಂದಕ್ಕೆ ಮತ್ತು ಮೇಲ್ಭಾಗಕ್ಕೆ ಚಾಚಿಕೊಂಡಿರುವಂತೆ ಯಾವುದೇ ಸರಕನ್ನು ಸಾಗಿಸಬಾರದು. ಇದರಿಂದ ಇತರ ವಾಹನ ಚಾಲಕರಿಗೆ ತೊಂದರೆಯಾಗುವುದಲ್ಲದೆ ಅಪಘಾತಗಳೂ ಸಂಭವಿಸುತ್ತವೆ. ಪಾದಚಾರಿಗಳಿಗೆ ಮತ್ತು ಇತರ ವಾಹನ ಚಾಲಕರಿಗೆ ಉಂಟಾಗಬಹುದಾದ ಅಪಾಯ ಮತ್ತು ತೊಂದರೆಯನ್ನು ಲೆಕ್ಕಿಸದೆ ಮನಬಂದಂತೆ ಅಪಾಯಕಾರಿಯಾಗಿ ವಾಹನ ನಡೆಸುವುದು ಕೆಲವು ಚಾಲಕರು ಮಾಡುವ ಅತಿ ದೊಡ್ಡ ತಪ್ಪು. ಇದರಿಂದ ಅವರು ತಮ್ಮನ್ನು ಮಾತ್ರವಲ್ಲದೆ ರಸ್ತೆಯನ್ನು ಬಳಸುವ ಎಲ್ಲರನ್ನೂ ಅಪಘಾತಗಳ ಅಪಾಯಕ್ಕೆ ಒಡ್ಡಿದಂತಾಗುತ್ತದೆ. ಈ ದುಶ್ಚಟದಿಂದ ಸದಾ ದೂರವಿರಿ. ಇಂತಹ ಚಾಲನೆ ಮಾಡುವವರ ಮೇಲೆ ದಂಡ ವಿಧಿಸುವುದರ ಉದ್ದೇಶ ಅತಿವೇಗದ ಮತ್ತು ಅಪಾಯಕರ ವಾಹನ ಚಾಲನೆಯನ್ನು ಹತ್ತಿಕ್ಕುವುದಾಗಿದೆ. ಆದರೆ ದಂಡ ತೆತ್ರೂ ಜನರು ಅಪಾಯದ ಜೊತೆ ಸರಸ ಆಡೋದನ್ನ ಬಿಡೋದೇ ಇಲ್ಲ. ರಾತ್ರಿ ಏನಾಯಿತು, ಒಂದು 11 ಗಂಟೆ ತನಕ ಇರ್ಬೋದು ಅವ್ರ ಫ್ರೆಂಡ್ ಮನೆಯಲ್ಲಿ. ಲೇಟ್ ಆಗಿತ್ತಲ್ಲ, ಸ್ವಲ್ಪ ಜೋರಾಗಿ ಮನೆಯಲ್ಲಿ ಇನ್ನು ಬೈತಾರಲ್ಲ ಅಂಥೇಳಿ ಜೋರಾಗಿ ಬಂದಿದ್ದಾನೆ. ಹಂಪಿದೆ ಒಂದು ದೊಡ್ಡದು ಒಂದು, ಅಲ್ಲಿ ಹಂಪು ಎಗರಿದೆ. ಸ್ವಲ್ಪ ಸ್ಪೀಡಲ್ಲಿ ಬಂದಿದ್ದಾನೆ ಅಂತ ಕಾಣುತ್ತೆ. ಅದು ತುಂಬ ಜೋರಾಗಿ ಇಂಪ್ಯಾಕ್ಟ್ ಆಗಿದೆ. ಲೈಟ್ ಕಂಬ ಇದೆ ಅಲ್ಲಿ, ಆ ಲೈಟ್ ಕಂಬಕ್ಕೆ ಒಂದು ಡ್ಯಾಶ್ ಆಗಿದೆ. ಡ್ಯಾಶ್ ಆಗಿ ಕೆಳಗೆ ಬಿದ್ದರೆ ಫ್ಲವರ್ ಪಾಟ್ಸ್ ಇಟ್ಟಿದ್ದಾರೆ, ಅದು ಹೊಟ್ಟೆಗೆ ಏಟು ಬಿದ್ದುಬಿಟ್ಟು ತುಂಬ. ನನಗೆ ಫೋನ್ ಮಾಡಿಬಿಟ್ಟು ಹೇಳಿದ್ರು, ಹಿಂಗೆ ನಿಮ್ಮ ಮಗನಿಗೆ ಆಕ್ಸಿಡೆಂಟ್ ಆಗಿಬಿಟ್ಟಿದೆ ಅಮ್ಮ ಅಂತ. ಅಬೌಟ್ 4 hours ಮೇಲೆ ಅವ್ರದ್ದು ಆಪ್ರೇಷನ್ ನಡೆದು ಎಲ್ಲ ಕಳ್ಕೊಂಡ್ಬಿಟ್ಟೆ ಹುಡುಗನ. ಅತಿ ವೇಗದ ಚಾಲನೆ ಹಲವರಿಗೆ, ಅದರಲ್ಲೂ ಎಳೆಯ ಯುವಕರಿಗೆ ಅದೇನೋ ಖುಷಿ. ಈ ಖುಷಿಯ ಇನ್ನೊಂದು ಮಗ್ಗುಲಲ್ಲಿ ಸಾವು ಸವಾರಿ ಮಾಡ್ತಾ ಇದೆ ಎಂಬುದನ್ನ ಯಾರೂ ಮರೆಯಬಾರದು. ರೈಲ್ವೆ ಗೇಟ್ ಮುಚ್ಚಿದ ನಂತರ ಅದರ ಕೆಳಗಿಂದ ನುಸುಳಿ ದಾಟಲು ಹೋಗಿ ಒದ್ದಾಡುವ ಪಾಡು ಅಗತ್ಯನಾ? ಕೆಲವೇ ನಿಮಿಷಗಳವರೆಗೆ ಗೇಟ್ ತೆರೆಯೋ ತನಕ ಕಾದಿದ್ದು ಆ ನಂತರ ದಾಟಿ ಹೋಗೋದ್ರಿಂದ ಕಳೆದುಕೊಳ್ಳುವಂತಹದ್ದೇನಿದೆ? ಇಂಥ ದುಸ್ಸಾಹಸವನ್ನ ಮಾಡೋಕೆ ಹೋಗಿ ಪ್ರಾಣವನ್ನು, ಕೈಕಾಲುಗಳನ್ನು ಕಳೆದುಕೊಳ್ಳುವ ಸಂಭವ ಅಂತೂ ಇದ್ದೇ ಇದೆ. ರೈಲ್ವೆ ಗೇಟ್ ಇರೋ ಕಡೆನೇ ವಾಹನ ಚಾಲಕರು ಇಷ್ಟೊಂದು ಅಸಹನೆ, ಅವಸರದ ಪ್ರವೃತ್ತಿ ತೋರಿಸ್ತಾ ಇರೋವಾಗ, ಇನ್ನು ಕಾವಲು ರಹಿತ ಲೆವೆಲ್ ಕ್ರಾಸಿಂಗ್ಗಳಲ್ಲಿ ಇಂತಹ ಅಜಾಗರೂಕ ಚಾಲಕರಿಂದಾಗಿ ಸಂಭವಿಸಬಹುದಾದ ಅಪಘಾತಗಳ ಬಗ್ಗೆ ಕಲ್ಪಿಸಲು ಸಾಧ್ಯವೇ? ಮದ್ಯಪಾನ ಒಂದು ಅನಾರೋಗ್ಯಕರ ವ್ಯಸನ ಎಂಬ ಬಗ್ಗೆ ಎರಡು ಮಾತಿಲ್ಲ. ಅದರಲ್ಲೂ ಮದ್ಯಪಾನ ಮಾಡಿ ವಾಹನ ನಡೆಸೋದು ಅಪಘಾತಗಳೊಡನೆ ಆಡೋ ಸರಸವಾಗಿದೆ. ಏಕೆಂದ್ರೆ ಪಾನಮತ್ತ ಸ್ಥಿತಿಯಲ್ಲಿ ಇಂದ್ರಿಯಗಳು ಮತ್ತು ಬುದ್ಧಿಯ ಕ್ರಿಯಾಶಕ್ತಿ ಕುಂಠಿತವಾಗೋದ್ರಿಂದ ವಾಹನ ಚಾಲನೆ ನಿಯಂತ್ರಣ ತಪ್ಪುತ್ತೆ. ಅಪಘಾತಗಳೇ ಇದರ ಸಹಜ ಪರಿಣಾಮ. ಪಾನಮತ್ತರಾಗಿ ಎಂದೂ ವಾಹನ ಚಾಲನೆ ಮಾಡಬೇಡಿ. ಸೀಟ್ ಬೆಲ್ಟ್ ಅಥವಾ ಆಸನ ಪಟ್ಟಿಗಳನ್ನ ಕಡ್ಡಾಯವಾಗಿ ಧರಿಸಬೇಕು ಎಂಬ ಮೋಟಾರು ವಾಹನ ನಿಯಮವನ್ನು ಜಾರಿ ಮಾಡಿದ ಉದ್ದೇಶ ಇಷ್ಟೇ. ಅನಿರೀಕ್ಷಿತ ಮತ್ತು ಆಕಸ್ಮಿಕವಾಗಿ ಅಪಘಾತಗಳು ಸಂಭವಿಸಿದಾಗ ಚಾಲಕ ಮತ್ತು ಮುಂದಿನ ಸೀಟಿನಲ್ಲಿ ಕೂತ ಪ್ರಯಾಣಿಕನ ಪ್ರಾಣ ರಕ್ಷಣೆಗಾಗಿ. ಹೆಲ್ಮೆಟ್ನಂತೆಯೇ ಸೀಟ್ ಬೆಲ್ಟ್ ಕೂಡ ಜೀವ ರಕ್ಷಣೆಯ ಆಪತ್ಕಾಲೀನ ಸಲಕರಣೆ. ಆದ್ರೆ ನೀವೇ ನೋಡ್ತಿರೋ ಹಾಗೆ ಈ ಕಾರು ಚಾಲಕರ ಪೈಕಿ ಎಷ್ಟು ಜನ ಸೀಟ್ ಬೆಲ್ಟ್ ಕಟ್ಕೊಂಡಿದ್ದಾರೆ? ಸೀಟ್ ಬೆಲ್ಟ್ ಬಗ್ಗೆ ಇರೋ ಅನಾದರವನ್ನ ಬಿಟ್ಟು ಇಂದೇ ಅದನ್ನ ಕಟ್ಟಿಕೊಂಡು ವಾಹನ ನಡೆಸೋ ಅಭ್ಯಾಸ ಬೆಳೆಸಿಕೊಳ್ಳಿ. ಎರಡೂ ಕಡೆ ವಾಹನ ಸಂಚಾರ ಇರುವ ರಸ್ತೆಯ ಎಡಪಕ್ಕದಲ್ಲಿ ವಾಹನವನ್ನ ನಡೆಸಬೇಕು. ಆದರೆ ಕೆಲವರು ಈ ರಸ್ತೆ ನಿಯಮವನ್ನ ನಿರ್ಲಕ್ಷಿಸಿ ತಮ್ಮ ಅನುಕೂಲಕ್ಕಾಗಿ ವಾಹನ ಸಂಚಾರಕ್ಕೆ ವಿರುದ್ಧ ದಿಕ್ಕಿನಲ್ಲಿ ವಾಹನ ನಡೆಸ್ತಾರೆ. ಇಂತಹ ಅಪಘಾತಕಾರಿ ತಪ್ಪನ್ನ ಎಂದೂ ಮಾಡಬೇಡಿ.
ಒನ್ ವೇ ಅಥವಾ ಏಕಮುಖ ರಸ್ತೆಗಳಲ್ಲಿ ಸೂಚಿತ ದಿಕ್ಕಿಗೆ ವಿರುದ್ಧವಾಗಿ ರಸ್ತೆ ಸಂಚಾರ ನಿಯಮವನ್ನು ಉಲ್ಲಂಘಿಸಿ ವಾಹನ ನಡೆಸುವುದು ಇದೇ ದುಶ್ಚಟದ ಇನ್ನೊಂದು ರೂಪಾಂತರ. ಅಪಘಾತಗಳಿಗೆ ಕಾರಣವಾಗುವ ಇಂತಹ ದುರಭ್ಯಾಸವನ್ನು ಇಂದೇ ಬಿಟ್ಟುಬಿಡಿ. ಸಿಗರೇಟು, ಬೀಡಿ ಮುಂತಾದ ತಂಬಾಕು ಸೇವನೆ ಆರೋಗ್ಯಕ್ಕೆ ಹಾನಿಕರ, ಕ್ಯಾನ್ಸರ್ನಂತಹ ಮಾರಕ ರೋಗಗಳಿಗೆ ಕಾರಣ ಎಂದು ಯಾರಿಗೆ ಗೊತ್ತಿಲ್ಲ? ಆದರೂ ಈ ವಾಹನ ಚಾಲಕ ಮಹಾಶಯರಿಗೆ ಸಿಗರೇಟು ಬೇಕೇ ಬೇಕು. ನಿಮ್ಮ ಧೂಮಪಾನದ ಖುಷಿ ರಸ್ತೆಯನ್ನ ಬಳಸುವ ಇತರರಿಗೆ ಬಾಧೆಯಾಗಬಾರದು ಎಂಬುದನ್ನ ಮರೆಯದಿರಿ. ಸಿಗರೇಟು ಸೇದುತ್ತಾ ವಾಹನ ನಡೆಸುವ ಕೆಟ್ಟ ಚಾಳಿಯನ್ನ ಇಂದೇ ನಿಲ್ಲಿಸಿ. ಕಾರು, ಟೆಂಪೋ ಮುಂತಾದ ವಾಹನಗಳ ಕಿಟಕಿಗಳಿಗೆ ಸನ್ ಫಿಲ್ಮ್ಗಳನ್ನ ಅಳವಡಿಸುವ ಉದ್ದೇಶ ಏನು? ವಾಹನಗಳ ಒಳಗೆ ಕೂತ ಪ್ರಯಾಣಿಕರ ಖಾಸಗಿತನವನ್ನ ಕಾಪಾಡೋದು ತಾನೇ? ಆದರೆ ಈ ಗೌಪ್ಯತೆಯ ಮರೆಯಲ್ಲಿ ಹಲವು ರೀತಿಯ ಅವ್ಯವಹಾರಗಳು ಮತ್ತು ಸಮಾಜಘಾತುಕ ಚಟುವಟಿಕೆಗಳು ನಡೀತಾ ಇರೋದು ಬೆಳಕಿಗೆ ಬಂದಿದೆ. ಈ ಹಿನ್ನೆಲೆಯಲ್ಲಿ ಇಂತಹ ಫಿಲ್ಮ್ಗಳನ್ನು ಅಳವಡಿಸದೇ ಇರೋದು ಅತ್ಯಂತ ಕ್ಷೇಮಕರ. ಜಾಗ ಸಿಕ್ಕಿದ ಕಡೆ ಹಿಂದು ಮುಂದು ನೋಡದೆ ಇತರರಿಗೆ ಆಗಬಹುದಾದ ತೊಂದರೆಯನ್ನು ಕೂಡ ಲೆಕ್ಕಿಸದೆ ಇಷ್ಟ ಬಂದ ಹಾಗೆ ವಾಹನಗಳನ್ನ ಪಾರ್ಕ್ ಮಾಡುವ ದುರಭ್ಯಾಸ ಸಂಚಾರ ವ್ಯವಸ್ಥೆಯ ಸುಧಾರಣೆಯಲ್ಲಿ ಒಂದು ದೊಡ್ಡ ತೊಡಕಾಗಿಬಿಟ್ಟಿದೆ. ಪಾರ್ಕಿಂಗ್ ನಿಷೇಧಿಸಿರುವ ಕಡೆ, ಪಾದಚಾರಿ ಮಾರ್ಗಗಳ ಮೇಲೆ ಮತ್ತು ವಾಹನ ಸಂಚಾರಕ್ಕೆ ಅಡಚಣೆಯಾಗುವ ರೀತಿಯಲ್ಲಿ ವಾಹನಗಳನ್ನು ಎಂದೂ ಪಾರ್ಕ್ ಮಾಡಬೇಡಿ. ಬೇಗನೆ ಗುರಿ ತಲುಪುವ ಆತುರದಲ್ಲಿ ಎಡಗಡೆಯಿಂದ ಓವರ್ಟೇಕ್ ಮಾಡೋದು ಚಾಲಕರ ಇನ್ನೊಂದು ಕೆಟ್ಟ ಚಾಳಿ. ಇದರಿಂದ ನೀವು ಓವರ್ಟೇಕ್ ಮಾಡ್ತಾ ಇರೋ ವಾಹನದ ಚಾಲಕನಿಗೆ ತೊಂದರೆ ಮತ್ತು ಆತಂಕ ಉಂಟಾಗುತ್ತದೆ ಎಂಬುದನ್ನ ಅರ್ಥ ಮಾಡಿಕೊಳ್ಳಿ. ಹಾಗೆಯೇ ಹೆದ್ದಾರಿಗಳಲ್ಲಿ ಎದುರುಗಡೆಯಿಂದ ಬರ್ತಾ ಇರೋ ವಾಹನಗಳ ಗತಿ ಮತ್ತು ವೇಗವನ್ನು ಗಮನಿಸದೆ ಓವರ್ಟೇಕ್ ಮಾಡೋದ್ರಿಂದ ಭೀಕರ ಅಪಘಾತಗಳಾಗುತ್ತವೆ, ನೆನಪಿರಲಿ. ಸ್ವಾಮಿ, ಚಾಲಕರೇ, ಪಾದಚಾರಿ ಪಟ್ಟಿಯನ್ನ ಅತಿಕ್ರಮಿಸಿ ನೀವು ವಾಹನವನ್ನ ನಿಲ್ಲಿಸಿದರೆ ಪಾಪ ಪಾದಚಾರಿಗಳು ಹೇಗೆ ರಸ್ತೆ ದಾಟ್ಬೇಕು ಹೇಳಿ? ಯಾವಾಗ್ಲೂ ಪಾದಚಾರಿ ಪಟ್ಟಿಯ ಹಿಂದೆ ನಿಮ್ಮ ವಾಹನಗಳನ್ನು ನಿಲ್ಲಿಸಿ. ಹಾಗೆಯೇ ಅಂತರ ಬಿಟ್ಟು ಹಾಕಿರುವ ಮತ್ತು ಸತತವಾಗಿರುವ